ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಚಶು ಮೌರ್ಯ ವ್ಲಾಗ್ನ ಯಾರು ಫಸ್ಟ್ ಟೈಮ್ ನೋಡ್ತಾಯಿದ್ದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಇವತ್ತಿನ ಬ್ಲಾಗ್ ನಾವು ನಂಜನಗೂಡಿಗೆ ಹೋಗ್ತಾ ಇದ್ದೀವಿ ನನ್ನ ಮಗಳಿಗೆ ಮುಡಿ ಕೊಡ್ಸೋಕ್ಕೋಸ್ಕರ. ಇವತ್ತು ಬೆಳಗ್ಗೆನೇ ಎದ್ದು ನಾನು ಎಲ್ಲ ಬಾಗಿಲು ತೊಳೆದು ಮನೆಯೆಲ್ಲ ಫುಲ್ ಕ್ಲೀನ್ ಮಾಡಿ ಪೂಜೆ ಮಾಡಾಯಿತು. ಪೂಜೆ ಎಲ್ಲ ಮುಗಿಸಾದ್ಮೇಲೆ ನೆಕ್ಸ್ಟು ಈ ತಿಂಡಿಗೆ ಅಂತ ನಾನು ಇಡ್ಲಿ ಚಟ್ನಿ ಮನೆಯಲ್ಲೇ ಮಾಡ್ಕೊಂಡಿದ್ದೆ. ಯಾಕೆಂದರೆ ಹೋಗೋ ರೋಡಲ್ಲಿ ಹೊಟ್ಟೆ ಹಸಿ ಸ್ನಾನ ಬೇಗ ಮಾಡಿರ್ತಾರಲ್ಲ ಹೊಟ್ಟೆ ಹಸಿ ಅಂತ ಇರ್ತಾರೆ ಅಂದ್ಬಿಟ್ಟು ಫಸ್ಟೇ ಇಡ್ಲಿ ಚಟ್ನಿ ಮಾಡಿಟ್ಬಿಟ್ಟಿದ್ದೆ. ನೆಕ್ಸ್ಟ್ ಈ ದೇವ್ರ ಮನೆ ಬಗ್ಗೆ ನಿಮ್ಗೆ ಹೇಳಲೇಬೇಕು. ಯಾಕೆ ಅಂದರೆ ನಾನು ತುಂಬಾ ಸಿಂಪಲಾಗಿ ಇಟ್ಕೊಂಡಿದ್ದೀನಿ. ನಾನು ಅಂದ್ಕೊಂಡಿರೋ ರೀತಿ ಎಲ್ಲನೂ ಸೆಟ್ ಮಾಡಿಲ್ಲ. ಯಾಕೆ ಅಂದರೆ ನನ್ನ ಮಗಳು ಅಲ್ಲಿ ದೇವ್ರನ್ನೇ ಎತ್ಕೊಬಂದುಬಿಟ್ಟಿರ್ತಾಳೆ, ಇಲ್ಲ ಫೋಟೋ ಬೀಳಿಸಿರ್ತಾಳೆ, ಇಲ್ಲ ಕಳಸ ಇರುತ್ತಲ್ಲ ಅದ್ರ ನೀರೆಲ್ಲ ಚೆಲ್ಲಿರ್ತಾಳೆ. ಹಾಗಾಗಿ ಸಿಂಪಲಾಗಿ ಪೂಜೆ ಮಾಡಿಬಿಟ್ಟು ನಾನು ಸ್ವಲ್ಪ ಹೊತ್ತು ಕೈ ಮುಗಿದ ತಕ್ಷಣ ಸ್ವಲ್ಪ ಹೊತ್ತು ಬಿಟ್ಟು ಬಾಕ್ಲಾಕ್ಬಿಡ್ತೀನಿ. ಈಗ ಚಿಲ್ಕನೂ ಓಪನ್ ಮಾಡೋದು ಕಲ್ತ್ಕೊಬಿಟ್ಟಿದ್ದಾಳೆ. ಎಲ್ಲರದು ಮಗಳದು ಮಗಂದು ಎಲ್ಲರದು ತಿಂಡಿ ಎಲ್ಲ ಆಯಿತು. ಎಲ್ಲ ರೆಡಿಯಾಗಿ ನಮ್ಮ ಅತ್ತೆ ಕೂಡ ಇದ್ದಾರೆ ಜೊತೇಲಿ. ಎಲ್ಲ ನಂಜನಗೂಡಿಗೆ ಹೊರಟ್ವಿ. ಅಲ್ಲಿ ನೆಕ್ಸ್ಟು ಅವಳಿಗೆ ಮುಡಿ ಕೊಡಬೇಕಿತ್ತು. ಹೇಗೆ ರಿಯಾಕ್ಟ್ ಮಾಡ್ತಾಳೆ ಅವಳು, ಸೆಕೆಂಡ್ ಟೈಮ್ ಕೊಡ್ತಾ ಇರೋದು. ಅವಾಗ ಫಸ್ಟ್ ಗೊತ್ತಿರಲಿಲ್ಲ ಹೀಗೆ ರಿಯಾಕ್ಟ್ ಮಾಡ್ತಾಳೆ ಅಂತ ನನಗೆ ಗೊತ್ತಿರಲಿಲ್ಲ. ನೋಡೋಣ ಸೈಲೆಂಟಾಗಿರ್ತಾಳೆ ಅಂದ್ಕೊಂಡಿದ್ದೆ, ಆದರೆ ತುಂಬಾ ಹಠ ಮಾಡಿದ್ಲು. ಫುಲ್ ಮಾಡೋವರೆಗೂ ಹತ್ಲೋಳು, ಸುಮ್ಮನೆ ಇರಲೇ ಇಲ್ಲ. ಆಮೇಲೂ ಕೂಡ ಅಷ್ಟೇ, ಅವಳು ತಲೆನ ಮುಟ್ಕೊತಾನೆ ಇರಲಿಲ್ಲ. ಅವಳು ಏನೋ ಆಗ್ಬಿಟ್ಟೈತೆ, ಇಲ್ಲೆಲ್ಲ ಕೂದಲಿತ್ತಲ್ಲ ಎಲ್ಲೋ ತೆಗ್ದುಬಿಟ್ಟಿದ್ದಾರೆ ಅಂತ ಅವಳು ತಲೆನ ಮುಟ್ಕೋ ಪಾಪು ಅಂತ ಅಂದ್ರೂ ಮುಟ್ಕೊತಾ ಇರಲಿಲ್ಲ. ಮನೆಗೆ ಬಂದು ಕನ್ನಡಿ ಎಲ್ಲ ತೋರಿಸಿದ ಮೇಲೆ ಸ್ವಲ್ಪ ನಗಕ್ಕೆ ಶುರು ಮಾಡಿದ್ಲು. ಅಲ್ಲಿ ಗಿರ್ಜೆ ಕಲ್ಯಾಣ ನಡೀತಾ ಇತ್ತು. 3 ದಿನದಿಂದ ಉತ್ಸವ ನಡೀತಾ ಇತ್ತು. ನಾವು ಹೋಗಿದ್ದು ಒಳ್ಳೆ ದಿನವೇ ಅನಿಸ್ತು. ಎಲ್ಲ ಹೋಗಿದ್ವಿ. ಸಾಮಾನ್ಯ ಅಲ್ಲಿ ಫೋಟೋ ತೆಗಿಯೋಕ್ಕೆ ಬಿಡೋದಿಲ್ಲ, ವಿಡಿಯೋ ಎಲ್ಲನೂ. ಆಚೆ ದೇವ್ರದ್ದು ಮೆರವಣಿಗೆ ಹೋಮ ನಡೀತಾ ಇತ್ತು. ಗಿರ್ಜೆ ಕಲ್ಯಾಣ ಹೋಮ ಮತ್ತು ಪೂಜೆಗೋಸ್ಕರ ರೆಡಿ ಮಾಡ್ಕೊತಾ ಇದ್ದರು. ಅದು ಕೂಡ ದೇವ್ರ ದರ್ಶನ ಪಡೆದೋ ನಾವು. ಅದು ಕೂಡ ನಮಗೆ ಒಳ್ಳೆ ದಿನ ಬಂದಿದ್ದೀವಿ ಅಂತ ಎಲ್ಲ ಚೆನ್ನಾಗಿ ಒಂಥರ ಹಬ್ಬದ ವಾತಾವರಣ ಇತ್ತು. ತುಂಬಾ ಖುಷಿಯಾಯಿತು. ದೇವಸ್ಥಾನದಲ್ಲಿ ಸ್ವಲ್ಪ ರಶ್ ಇತ್ತು, ಪರವಾಗಿಲ್ಲ. ಒಂದು 3 ಲೈನ್ ಆಗೋಷ್ಟು ರಶ್ ಇತ್ತು. ಆಮೇಲೆ ದೇವ್ರ ದರ್ಶನ ಎಲ್ಲ ನೀಟಾಗಾಯಿತು. ಮತ್ತು ಅಲ್ಲಿಂದ ನಾವು ಇನ್ನೊಂದು ಟೆಂಪಲ್ಗೆ ಹೋಗಬೇಕಿತ್ತು. ಮೂಲ ದೇವರು ನಂಜುಂಡೇಶ್ವರ ಟೆಂಪಲ್ ಅಂತ. ಇದು ಶ್ರೀಕಂಠೇಶ್ವರ ಟೆಂಪಲ್. ನಮ್ಮದು ಮನೆ ದೇವ್ರು ಬಂದರು ನಂಜುಂಡೇಶ್ವರ ಟೆಂಪಲ್ ಅಂತ. ಅಲ್ಲಿಂದ ಒಂದು 1 ಕಿಲೋಮೀಟರ್ 2 ಕಿಲೋಮೀಟ್ರ್ ಇರ್ಬೋದೇನೋ. ಅಲ್ಲಿಂದ ನಾವು ನಂಜುಂಡೇಶ್ವರ ಟೆಂಪಲ್ಗೆ ಬಂದ್ವಿ. ಅಲ್ಲಿಂದ ಬಂದು ಅಲ್ಲೂ ಕೂಡ ದೇವ್ರ ದರ್ಶನ ಪಡ್ಕೊಂಡು ಅಲ್ಲಿ ಸ್ವಲ್ಪ ಫೋಟೋಸ್ಗಳನ್ನ ತೊಗೊಂಡು ಅವಳಿಗೆ ನೆಕ್ಸ್ಟ್ ಬಟ್ಟೆ ಚೇಂಜ್ ಮಾಡಿ, ಅವಳು ಆ ಬಟ್ಟೆ ಹಾಕಲ್ಲ ಅಂತ ಹಠ ಮಾಡ್ತಾಯಿದ್ಲು, ಸ್ಮೂತಾಗಿರೋದು ಬೇಕು ಅಂತ. ನೆಕ್ಸ್ಟ್ ಬೇರೆ ಬಟ್ಟೆ ಹಾಕಿ ಅವಳಿಗೆ ಫ್ರೀಯಾಗಿ ಆಟ ಆಡೋಕ್ಕೆ ಬಿಟ್ಟು ಹಾಕ್ಕೊಂಡು ಅಲ್ಲೆಲ್ಲ ವೀಡಿಯೋ ಫೋಟೋಗಳನ್ನೆಲ್ಲ ತೊಗೊಂಡು ತುಂಬಾ ಚೆನ್ನಾಗಿತ್ತು. ಅಲ್ಲಿಂದ ನಾನು ಗೊತ್ತೇ ಇರಲಿಲ್ಲ ಊರಿಗೆ ಹೋಗೋದು. ಅಲ್ಲಿಂದ ಮಧ್ಯಾಹ್ನ ಬೇಗ ಬಂದು ಊರಿಗೆ ಹೊರಟ್ವಿ. ಯಾಕೆಂದರೆ ಫ್ರೈಡೇ ಅವ್ನಿಗೆ ರಜೆ ಇತ್ತು. ಫ್ರೈಡೇ ಸ್ಯಾಟರ್ಡೆ ಸಂಡೇ ರಜೆ ಇತ್ತು. ಹಾಗಾಗಿ ಊರಿಗೆ ಹೋಗೋಣ ಅಂದ್ಬಿಟ್ಟು ಮತ್ತೆ ಮೈಸೂರಿಗೆ ಬಂದು ಮೈಸೂರಿಂದ ಮನೆಯಿಂದ ನಾವು ನಮ್ಮೂರು ಪಿರಿಯಾಪಟ್ಟಣಕ್ಕೆ ಹೊರಟ್ವಿ. ಮಿನಿ ವ್ಲಾಗ್ ಇದಾಗಿತ್ತು. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ, ಕಮೆಂಟ್ ಮಾಡಿ.